ನಮಸ್ಕಾರ ವೀಕ್ಷಕರೇ, ಜೀವನ ಎನ್ನುವುದು ನಮಗೆ ತಂದೆ ತಾಯಿ ನೀಡಿದಂತಹ ಒಂದು ಶ್ರೇಷ್ಠ ವರ. ಅದನ್ನ ಒಳ್ಳೆಯ ಆಲೋಚನೆಗಳಿಂದ, ಒಳ್ಳೆಯ ವರ್ತನೆಯಿಂದ ಮುಂದೆ ಸಾಗಿಸುತ್ತೀರೋ ಇಲ್ಲವೋ ಅದು ನಿಮ್ಮ ಕೈಯಲ್ಲಿದೆ. ನೀವು ಜೀವಿಸುವವರೆಗೂ ನಿಮಗಾಗಿ ಒಂದು ಸ್ಥಾನಮಾನವಿರುವಂತೆ ಪ್ರಯತ್ನಿಸಿ. ಹುಟ್ಟುತ್ತಲೇ ಯಾರೂ ಸಹ ಶ್ರೇಷ್ಠ ವ್ಯಕ್ತಿಗಳಾಗಿರುವುದಿಲ್ಲ. ಏನೋ ಒಂದು ಸಾಧಿಸಬೇಕೆಂದು ಶ್ರಮ, ಛಲ, ಆತ್ಮವಿಶ್ವಾಸ ಇದ್ದವರೇ ಕೈಲಾಗದು ಎಂದುಕೊಂಡರೆ ಯಾವುದು ಸಾಧ್ಯವಿಲ್ಲ. ಪ್ರಯತ್ನಿಸಿ ನೋಡಿ. ಗೆದ್ದರೆ ವಿಜಯ ಸಿಗುತ್ತದೆ, ಸೋತರೆ ಅನುಭವ ಸಿಗುತ್ತದೆ. ಆ ಸೋಲನ್ನ ನೆನಪಿಟ್ಟುಕೊಳ್ಳಿ, ಗೆಲುವು ನಿಮ್ಮ ಸ್ವಂತವಾಗುತ್ತದೆ. ನಿಮ್ಮ ಜೀವನ ಇತರರಿಗೆ ಒಂದು ಉತ್ತರವಾಗಬೇಕೇ ಹೊರತು ಒಂದು ಪ್ರಶ್ನೆಯಾಗಿ ಉಳಿದು ಹೋಗಬಾರದು. ಶ್ರೇಷ್ಠ ವ್ಯಕ್ತಿಗಳಾಗುವುದಕ್ಕೆ ಶ್ರೇಷ್ಠ ವ್ಯಕ್ತಿಗಳನ್ನ ಆದರ್ಶವಾಗಿ ತೆಗೆದುಕೊಳ್ಳುವುದಲ್ಲ, ನಿಮ್ಮಲ್ಲಿ ಹೊಸ ಆಲೋಚನೆಗಳನ್ನ ಸೃಷ್ಟಿ ಮಾಡಬೇಕು. ಸೋಲಿನ ಬಗ್ಗೆ ನೀವು ಭಯಪಡುವುದಲ್ಲ, ನಿಮ್ಮ ಪ್ರಯತ್ನವನ್ನ ನೋಡಿ ಆ ಸೋಲೆ ಭಯಪಡುವಂತೆ ನೀವು ಪ್ರಯತ್ನಿಸಬೇಕು. ಉನ್ನತ ಸ್ಥಾನದಲ್ಲಿರುವವರು ಸಹ ನೀವು ಈಗ ಇರುವಂತಹ ಸ್ಥಾನದಿಂದಲೇ ಪ್ರಾರಂಭಿಸಿದ್ದಾರೆ ಎಂದು ನೀವು ನೆನಪಿಟ್ಟುಕೊಳ್ಳಿ. ಒಬ್ಬರು ವಿಜಯವನ್ನ ಸಾಧಿಸಿದ್ದಾರಲ್ಲವೇ ಎಂದು ಅದರ ಬಗ್ಗೆ ಆಲೋಚಿಸಿ ನಿಮಗಿರುವ ಸಮಯವನ್ನ ನೀವು ವ್ಯರ್ಥ ಮಾಡಿಕೊಳ್ಳಬೇಡಿ. ನಿಮಗೆ ಎಂದು ಒಂದು ದಿನ ಬಂದೇ ಬರುತ್ತದೆ. ಅದಕ್ಕೋಸ್ಕರ ಪ್ರಯತ್ನ ಮಾಡಿ. ನೀವು ಪಡುವ ಕಷ್ಟದ ಹಿಂದೆ ಒಂದು ರಹಸ್ಯ ಅಡಗಿದೆ ಎಂದು ನೀವು ತಿಳಿದು ಮುಂದೆ ಸಾಗಿ. ನೀವು ತೆಗೆದುಕೊಳ್ಳುವಂತಹ ಆಕರ್ಷಕ ನಿರ್ಣಯಗಳಿಂದ ಪ್ರಸ್ತುತಕ್ಕೆ ಒಳ್ಳೆಯದಾಗಬಹುದೇ ಹೊರತು ನಂತರ ಅದು ನಿಮ್ಮ ಭವಿಷ್ಯವನ್ನೇ ಒಡೆದು ಹಾಕುವಂತೆ ಇರುತ್ತದೆ. ಈ ದಿನವನ್ನ ನೀವು ವ್ಯರ್ಥ ಮಾಡಿದೆ ಎಂದರೆ ನಿಮ್ಮ ಜೀವಿತ ಕಾಲದಲ್ಲಿ ಒಂದು ದಿನವನ್ನ ಕಳೆದುಕೊಂಡಂತೆ ಅರ್ಥ. ಇಷ್ಟವಿಲ್ಲದ ಒಂದು ಕೆಲಸವನ್ನ 100 ಬಾರಿ ಮಾಡುವುದಕ್ಕಿಂತ ಇಷ್ಟದಿಂದ ಒಂದು ಬಾರಿ ಮಾಡಿದರೆ ಸಾಕು. ಅಸಾಧ್ಯ ಎನ್ನುವುದು ಕೂಡ ಸಾಧ್ಯವಾಗುತ್ತದೆ. ತಾವು ಮಾಡುವ ಕೆಲಸದಲ್ಲಿ ಆನಂದವನ್ನ ನೋಡುವವರು ಎಂತಹ ಕಷ್ಟವನ್ನಾದರೂ ಎದುರಿಸುತ್ತಾರೆ. ನಿಮ್ಮ ಸ್ವಾರ್ಥಕ್ಕಾಗಿ ಇತರರನ್ನ ಉಪಯೋಗಿಸಿಕೊಳ್ಳುವುದು ಮಾತ್ರವಲ್ಲ, ಸಮಯ ಬಂದಾಗ ಅವರಿಗೆ ಸಹಾಯವನ್ನ ಮಾಡಿ. ಕೊನೆಯದಾಗಿ ಒಂದು ಮಾತನ್ನ ಹೇಳುತ್ತೇನೆ ಕೇಳಿ. ಮರಣ ನಿಮ್ಮ ಬಳಿ ಸೇರುವುದಕ್ಕೆ ಮುಂಚೆ ನಿಮ್ಮ ಶ್ರೇಷ್ಠತೆಯನ್ನ ಸಮಾಜವು ಗುರುತಿಸುವಂತೆ ನೀವು ಪ್ರಯತ್ನಿಸಿ.